ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮನುಷ್ಯರು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಅದೇನು ಹೊಸ್ತಲ್ಲ. ಆದ್ರೆ ದೇವರು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಅಂತಂದ್ರೆ ನೀವು ನಂಬೋದಕ್ಕೆ ಸಾಧ್ಯ ಇದೆಯಾ? ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ದಿನಗಳ ಕಾಲ ದೇವರಿಗೆ ಹುಷಾರಿರೋದಿಲ್ಲ. ನಾನು ಯಾವ ದೇವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ? ಅಂಡ್ ಇದು ನಿಜವಾದಂತಹ ವಿಚಾರ ಏನು ಅನ್ನುವಂಥದ್ದನ್ನ ಇವತ್ತಿನ ಈ ಸನಾತನ ಕಥನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಪುರಿ ಜಗನ್ನಾಥ ರಥಯಾತ್ರೆ ಗೊತ್ತೇ ಇದೆ ನಿಮಗೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಜಗನ್ನಾಥ ಪ್ರಭುವಿನ ರಥಯಾತ್ರೆಯಲ್ಲಿ ಭಾಗವಹಿಸುವುದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾರೆ. ಆದ್ರೆ ಈ ಜಗನ್ನಾಥ ಯಾತ್ರೆ ಪ್ರಾರಂಭ ಆಗುವಂತಹ 15 ದಿನಗಳ ಮೊದಲು ಜಗನ್ನಾಥ ದೇವರು, ಅವರ ಸಹೋದರ ಬಲಭದ್ರ, ಅದೇ ರೀತಿ ಸಹೋದರಿ ಸುಭದ್ರ ಇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಯಾಕೆ? ಅದರ ಹಿಂದಿನ ರಹಸ್ಯ ಏನು ನೋಡೋಣ. ವೀಕ್ಷಕರ, ನಾನು ದೇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅಂತ ಹೇಳಿದಲ್ವಾ, ಇದು ಯಾವಾಗ್ಲೂ ಒಂದು ಬಾರಿ ಆಗುವಂಥದ್ದಲ್ಲ, ಪ್ರತಿ ವರ್ಷ ನಡೆಯುತ್ತೆ. ಇದು ಈ ಸಮಯವನ್ನ ಏಕಾಂತದ ಸಮಯ ಅಂತ ಪರಿಗಣಿಸಲಾಗತ್ತೆ. ಯಾಕೆ ಅಂತಂದ್ರೆ ಈ ಸಮಯದಲ್ಲಿ ಜಗನ್ನಾಥ ದೇವರು, ಬಲಭದ್ರ, ಅದೇ ರೀತಿ ಸುಭದ್ರಾ ದೇವಿ ಏಕಾಂತಕ್ಕೆ ಹೋಗ್ತಾರೆ. ಆ 15 ದಿನಗಳ ಕಾಲ ಭಕ್ತಾದಿಗಳಿಗೆ ಅವರ ಹತ್ತಿರ ಹೋಗೋದಕ್ಕೆ, ಅಲ್ಲಿ ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಈ 15 ದಿನಗಳ ಆ ಒಂದು ಅನಾರೋಗ್ಯದ ಅವಧಿ ಇದೆಯಲ್ವಾ, ಅದನ್ನ ಅನ್ಸಾರ್ ಕಾಲ್ ಅಂತ ಕೂಡ ಕರೀತಾರೆ. ಜಗನ್ನಾಥಪುರಿ ರಥಯಾತ್ರೆಗೆ ಮುನ್ನ ಜಗನ್ನಾಥ ದೇವರು, ಬಲಭದ್ರ, ಅದೇ ರೀತಿ ಸುಭದ್ರ ಅವರನ್ನ 108 ಮಡಿಕೆ ನೀರಿಂದ ಸ್ನಾನ ಮಾಡಿಸ್ತಾರೆ. ಈ ಆಚರಣೆಯನ್ನ ಸ್ನಾನ ಪೂರ್ಣಿಮೆ ಅಂತ ಕರೀತಾರೆ. ಇಲ್ಲಿ ಅನೇಕ ಭಕ್ತರ ಮನಸ್ಸಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಏನು? ಪ್ರತಿ ವರ್ಷ ಜಗನ್ನಾಥ ಮಹಾಪ್ರಭು ಯಾಕೆ ಅಸ್ವಸ್ಥರಾಗ್ತಾರೆ ಅಂತ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಭಕ್ತ ಮಾಧವದಾಸರು, ಅದೇ ರೀತಿ ಜಗನ್ನಾಥ ಮಹಾಪ್ರಭುಗಳ ಒಂದು ಕಥೆಯಲ್ಲಿ ಅಡಗಿದೆ. ಏನು ಆ ಕಥೆ? ಮಾಧವದಾಸರು ಬಹಳ ಸರಳ ಹೃದಯವಂತರಾಗಿರ್ತಾರೆ. ಏನಾಗುತ್ತೆ, ಕಾಲಕ್ರಮೇಣ ಅವರ ಕುಟುಂಬದ ಎಲ್ಲಾ ಸದಸ್ಯರು ಒಬ್ಬರ ಹಾಗೆ ಒಬ್ಬರು ಅಂತ ಅವರನ್ನ ತೊರಿತಾ ಹೋಗ್ತಾರೆ. ಕೊನೆಗೆ ಉಳಿದಂಥದ್ದು ಪತ್ನಿಗೆ ಕೂಡ ಕೊನೆಗೆ ಹುಷಾರಿರೋದಿಲ್ಲ. ಮರಣ ಶಯ್ಯೆಯಲ್ಲಿ ಮಲಗಿದ್ದಂತಹ ಅವರ ಪತ್ನಿಯನ್ನ ನೋಡಿ ಕಣ್ಣೀರಿಡ್ತಾ ಮಾಧವದಾಸರು ಕೇಳ್ತಾರೆ, ನೀನು ಕೂಡ ನನ್ನನ್ನ ಬಿಟ್ಟು ಹೋಗ್ತಾ ಇದೀಯಾ? ಈಗ ನನಗೆ ಯಾರು ಇನ್ನು ಆ ಪ್ರೀತಿಯನ್ನ ತೋರಿಸ್ತಾರೆ ಅಂತ ಕೇಳ್ತಾರೆ. ಜಗನ್ನಾಥ ಮಹಾಪ್ರಭುಗಳ ಪರಮ ಭಕ್ತಿ ಆಗಿದ್ದಂತಹ ಅವರ ಪತ್ನಿ ಮೃದು ಸ್ವರದಲ್ಲಿ ಹೇಳ್ತಾರೆ, ನೀನು ಪುರಿಗೆ ಹೋಗು, ಜಗನ್ನಾಥ ಮಹಾಪ್ರಭುಗಳಿಗೆ ಶರಣಾಗು. ಈ ಲೋಕದಲ್ಲಿ ಅವರಿಗಿಂತ ಹೆಚ್ಚು ನಿನ್ನನ್ನ ಪ್ರೀತಿ ಮಾಡುವಂತವ್ರು ಯಾರು ಇಲ್ಲ ಅಂತ ಹೇಳ್ತಾಳೆ. ಆಕೆಯ ಮಾತಿನ ಹಾಗೆ ಮಾಧವದಾಸರು ಪುರಿಗೆ ಬಂದು ಜಗನ್ನಾಥ ಮಂದಿರದ ಮುಂದೆ ಅಲ್ಲಿ ಇರುವಂತಹ ಒಂದು ಮರದ ನೆರಳಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಮಂದಿರದ ಪೂಜಾರಿ ಪ್ರಸಾದವನ್ನ ನೀಡೋದಕ್ಕೆ ಅಂತ ಬಂದಾಗ ಮಾಧವದಾಸರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದಾಗ, ನಾನು ನನ್ನ ಮಹಾಪ್ರಭು ಜಗನ್ನಾಥರ ಕೈಯಿಂದ ಮಾತ್ರ ಪ್ರಸಾದವನ್ನ ಸ್ವೀಕಾರ ಮಾಡೋದು, ಅವರು ಪ್ರಸಾದವನ್ನ ಕೊಟ್ರೆ ಮಾತ್ರ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಮಾಧವದಾಸರು ಪೂಜಾರನ್ನ ಕೇಳ್ಕೊಳ್ತಾರೆ ಕೂಡ, ದಯವಿಟ್ಟು ಜಗನ್ನಾಥ ಮಹಾಪ್ರಭುಗಳನ್ನ ಇಲ್ಲಿಗೆ ಕರೆಸಿ ಅಂತ. ಪೂಜಾರಿಗಳು ಬಹಳ ಆಶ್ಚರ್ಯದಿಂದ ಮಾಧವದಾಸರನ್ನು ನೋಡ್ಕೊಂಡೇ ನಿಂತು ಬಿಡ್ತಾರೆ. ಆಹಾರ ಇಲ್ಲದೇ ಇದ್ರು, ನೀರು ಇಲ್ಲದೇ ಇದ್ರು ಕೂಡ ಮಾಧವದಾಸರು ಮಾತ್ರ ತನ್ನ ಹಠವನ್ನ ಬಿಡೋದೇ ಇಲ್ಲ. ಮಹಾಪ್ರಭು ಸ್ವತಃ ಆಹಾರವನ್ನ ನೀಡಿದ್ರೆ ಮಾತ್ರ ನಾನು ಈ ಆಹಾರವನ್ನ, ನಿಮ್ಮ ಪ್ರಸಾದವನ್ನ ಸ್ವೀಕರಿಸ್ತೀನಿ ಅಂತ ಅದೇ ಹಠವನ್ನ ಮುಂದುವರಿಸ್ತಾರೆ. ಮಾಧವದಾಸರ ಈ ಒಂದು ಸರಳ ಭಕ್ತಿಯನ್ನ ಕಂಡು ಮನಸೋತು ಜಗನ್ನಾಥ ಮಹಾಪ್ರಭುಗಳು ತಮ್ಮ ವೇಷವನ್ನ ಬದಲಿಸಿ ಆಹಾರವನ್ನು ತಗೊಂಡು ಬರ್ತಾರೆ. ಆದ್ರೆ ಮಾಧವದಾಸರಿಗೆ ಅದು ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ನೀವು ಯಾರೇ ಆಗಿರಿ, ನನಗದು ಬೇಡ, ನನಗೆ ಜಗನ್ನಾಥರ ಕೈಯಿಂದ ಆಹಾರ ಸಿಕ್ಕಿದ್ರೆ ಮಾತ್ರ ನಾನು ಅದನ್ನ ತಿಂತೀನಿ ಅಂತ ಮತ್ತೆ ಅದೇ ಹಠವನ್ನ ಮುಂದುವರಿಸ್ತಾರೆ. ಆಮೇಲೆ ವೇಷವನ್ನ ಬದಲಿಸಿ ಬಂದಿದ್ದಂತಹ ಜಗನ್ನಾಥರನ್ನ ಬಹಳ ಗಟ್ಟಿಯಾಗಿ ಅಪ್ಕೊಂಡು ಕಣ್ಣೀರನ್ನ ಹಾಕ್ತಾ ಮಾಧವದಾಸರು ಕೇಳ್ತಾರೆ, ಸ್ನೇಹಿತನೇ, ನೀನಾದ್ರೂ ಹೇಳು, ನನ್ನ ಪ್ರೀತಿಯನ್ನ ಜಗನ್ನಾಥರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಆ ಮಾತನ್ನ ಕೇಳಿ ಜಗನ್ನಾಥ ಮಹಾಪ್ರಭುಗಳ ಹೃದಯ ಕರಗಿ ಹೋಗುತ್ತೆ. ಅವರು ತಮ್ಮ ನಿಜವಾದ ಸ್ವರೂಪದಲ್ಲಿ ಮಾಧವದಾಸರಿಗೆ ದರ್ಶನವನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಕೈಯಿಂದಾನೇ ಅವರಿಗೆ ಪ್ರಸಾದವನ್ನ ಕೂಡ ತಿನ್ನಿಸ್ತಾರೆ. ಅದಾದ ನಂತರ ಮಾಧವದಾಸರು ತಮ್ಮ ಸಂಪೂರ್ಣ ಜೀವನವನ್ನ ಪುರಿಯಲ್ಲಿ ಜಗನ್ನಾಥ ಮಹಾಪ್ರಭುಗಳ ಭಕ್ತಿಯಲ್ಲಿ ಕಳೀತಾರೆ. ಕಾಲಕ್ರಮೇಣ ಇಬ್ಬರ ನಡುವೆ ಆ ದೇವರು ಮತ್ತು ಭಕ್ತ ಅನ್ನುವಂತಹ ಸಂಬಂಧದ ಹೊರತಾಗಿ ಅದಕ್ಕೂ ಮಿಗಿಲಾಗಿ ಒಂದು ಸ್ನೇಹ ಸಂಬಂಧ ಬೆಳೆದು ಬಿಡುತ್ತೆ.
ಮಾಧವದಾಸರಿಗೆ ವಯಸ್ಸಾಗತ್ತೆ, ಅವರು ಅಸ್ವಸ್ಥರಾಗ್ತಾರೆ. ಆಗ ಜಗನ್ನಾಥ ಮಹಾಪ್ರಭುಗಳು ದಿನ ರಾತ್ರಿ ಅವರ ಸೇವೆಯನ್ನ ಮಾಡ್ತಾರೆ. ಒಂದಿನ ಬಹಳ ನೋವಲ್ಲಿ ನರಳ್ತಾ ಇದ್ದಂತಹ ಮಾಧವದಾಸರು ಕೇಳ್ತಾರೆ, ನೀವು ಈ ಲೋಕದ ಅಧಿಪತಿ, ನೀವು ದೇವ್ರು, ನನ್ನ ಈ ರೋಗವನ್ನ ಗುಣಪಡಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಜಗನ್ನಾಥ ಮಹಾಪ್ರಭುಗಳು ಉತ್ತರಿಸ್ತಾರೆ, ಸ್ನೇಹಿತ ಮಾಧವದಾಸ, ನಿನಗೆ ಮೋಕ್ಷವನ್ನ ನೀಡೋದಕ್ಕೆ ನಾನು ಬಯಸ್ತೀನಿ. ಹಿಂದಿನ ಜನ್ಮದ ಕರ್ಮವನ್ನ ಅನುಭವಿಸಿದ ನಂತರ ನೀನು ಸಂಪೂರ್ಣವಾಗಿ ಶುದ್ಧನಾಗ್ತೀಯ. ಇನ್ನು ಕೇವಲ 15 ದಿನಗಳ ನೋವು ಮಾತ್ರ ನಿನಗೀಗ ಉಳಿದಿರುವಂಥದ್ದು ಅಂತ ಹೇಳ್ತಾರೆ. ಇದನ್ನ ಕೇಳಿ ಮಾಧವದಾಸರು ಬಹಳ ನೋವಿಂದ ಹೇಳ್ತಾರೆ, ಪ್ರಭು, ಇನ್ನೂ ನನಗೆ ಈ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇಲ್ಲ, ನನ್ನಿದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದಂತಹ ಜಗನ್ನಾಥ ಮಹಾಪ್ರಭುಗಳು ಒಂದು ಪವಾಡವನ್ನ ಮಾಡಿ ಮಾಧವದಾಸರಿಗೆ ಉಳಿದಿದ್ದಂತಹ ಆ 15 ದಿನಗಳ ನೋವನ್ನ ತಮ್ಮ ಮೇಲೆ ಅವರು ತಗೊಳ್ತಾರೆ. ಜ್ಯೇಷ್ಠ ಪೂರ್ಣಿಮೆಯ ದಿನ ಮಾಧವದಾಸರು ಆ ಮೂಲಕ ಸಂಪೂರ್ಣ ಗುಣಮುಖರಾಗ್ತಾರೆ. ಆದರೆ ಅದೇ ದಿನ ಜಗನ್ನಾಥ ಮಹಾಪ್ರಭುಗಳು ಅಸ್ವಸ್ಥರಾಗ್ತಾರೆ. ಅದಾದ ನಂತರ ಮಾಧವದಾಸರು ಮೋಕ್ಷವನ್ನ ಪಡಿತಾರೆ. ಹಾಗಾಗಿ ಅವತ್ತಿಂದ ತಮ್ಮ ನೈಜ ಭಕ್ತರ ನೋವನ್ನ ತಮ್ಮ ಮೇಲೆ ತೆಗೆದುಕೊಳ್ಳುವಂತಹ ಜಗನ್ನಾಥ ಮಹಾಪ್ರಭುಗಳು ಪ್ರತಿ ವರ್ಷ ಜ್ಯೇಷ್ಠ ಪೂರ್ಣಿಮೆಯಿಂದ 15 ದಿನಗಳ ಕಾಲ ಏಕಾಂತ ವಾಸವನ್ನ ಆಚರಿಸ್ತಾರೆ. ಆ 15 ದಿನ ಜಗನ್ನಾಥ ದೇವರು ಅನಾರೋಗ್ಯದಿಂದ ಇರ್ತಾರೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಹಾಗಾಗಿ ಜಗನ್ನಾಥ ಮಹಾಪ್ರಭುಗಳು ಯಾಕೆ ಅನಾರೋಗ್ಯದಿಂದ ಇರ್ತಾರೆ ಅನ್ನುವಂತಹ ಪ್ರಶ್ನೆಗೆ ನಿಮಗೆ ಈಗ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮತ್ತೆ ಬರ್ತೀನಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.